ವೀಕ್ಷಕರೇ, ಪಾಟಿ ನ್ಯೂಸ್ ಅಲರ್ಟ್ ಸುದ್ದಿ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ದೇವರು ವರ ಕೊಟ್ಟರು, ಪೂಜಾರಿ ವರ ಕೊಡ್ಲಿಲ್ಲ. ಅಂತ್ಯಭಾಗ್ಯಕ್ಕೆ ಕತ್ತರಿ. ಇದು ಇರ್ಕಲ್ ಜನರ ಗೋಳು. ಮಸ್ಕಿ ತಾಲೂಕಿನ ಇರಕಲ್ ಗ್ರಾಮದಲ್ಲಿ ಕಳೆದ 3 ತಿಂಗಳಿಂದ ಅನ್ನಭಾಗ್ಯಕ್ಕೆ ಕತ್ತರಿ ಹಾಕಿ ಇಲ್ಲಿಯ ಜನರಿಗೆ ಮಣ್ಣು ತಿನ್ನುವಂತಹ ಪ್ರಸಂಗವನ್ನ ಇಲ್ಲಿಯ ದಾಸ್ತಾನುದಾರ ನಡೆದುಕೊಂಡಿದ್ದಾರೆ. ದೇವರು ವರ ಕೊಟ್ಟರು, ಪೂಜಾರಿ ವರ ಕೊಡ್ಲಿಲ್ಲ ಎನ್ನುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸರ್ಕಾರ ಬಡ ಜನರಿಗೋಸ್ಕರ ಇರುವ ನ್ಯಾಯಬೆಲೆ ಅಂಗಡಿಯಲ್ಲಿ ಬಡ ಜನರಿಗೆ ಸಿಗಬೇಕಾದಂತಹ ದವಸ ಧಾನ್ಯಗಳು ಸರಿಯಾದ ರೀತಿಯಲ್ಲಿ ಸಿಗಲಾರದೆ ಕಾಳ ಸಂತೆಯಲ್ಲಿ ಮಾರಾಟವಾಗುತ್ತಿವೆ. ಇರಕಲ್ ಗ್ರಾಮದಲ್ಲಿ ಕಳೆದ 2 ತಿಂಗಳಿಂದ ನ್ಯಾಯಬೆಲೆ ಅಂಗಡಿಯಲ್ಲಿ ವಿತರಿಸಬೇಕಾಗಿದ್ದ ಅಕ್ಕಿ, ಜೋಳ ಏನನ್ನೂ ಕೊಡದೆ ಬರೀ ತಂಬು ತೆಗೆದುಕೊಂಡು ಹೋಗ್ತಾರೆ. ಏನನ್ನು ಕೊಡದೆ ಯಾಮಾರಿಸ್ತಾರೆ ಎಂದು ತಮ್ಮ ಅಳಲನ್ನ ತೋಡಿಕೊಂಡ್ರು. ಹಾಗೆ ಅಕ್ಕಿ ಹಂಚುವ ಸ್ಥಳ ನಿಗದಿತ ಸಮಯ ಇಲ್ವೇ ಇಲ್ಲ. ಇದು ಕಳೆದ 3 ತಿಂಗಳಿಂದ ಇದೇ ಕಥೆಯಾಗಿದೆ. ದಾಸ್ತಾನುದಾರ ಹುಲಗಪ್ಪರವರು ಕೇವಲ ಜನರಿಂದ ತಂಬು ಹಾಕಿಸಿ ಸಹಿ ಪಡೆದು ಯಾವುದೇ ಅಕ್ಕಿ, ಜೋಳ ಏನನ್ನೂ ಹಂಚಿಲ್ಲ. ನಾವೇನು ಹೊಟ್ಟೆಗೆ ಮಣ್ಣು ತಿನ್ಬೇಕಾ? ನಮ್ಮ ಭಾಗ ಮೊದಲೇ ಒಣಭೂಮಿ ಪ್ರದೇಶ, ಇಲ್ಲಿ ಭತ್ತ ಬೆಳೆಯುವುದಿಲ್ಲ ಎಂದ ತಮ್ಮ ನೋವನ್ನ ಪಾಟೀಲ್ ನ್ಯೂಸ್ ಅಲರ್ಟ್ ಸುದ್ದಿಯೊಂದಿಗೆ ಗ್ರಾಮಸ್ಥರಾದ ಎಲ್ಲಮ್ಮ, ಎಂಕಮ್ಮ, ಸಿರಮ್ಮ, ಬಸಮ್ಮ, ಗಂಗಮ್ಮ, ರಾಜಪ್ಪ, ಶ್ರೀನಿವಾಸ ನಾಯಕ, ಪರಶುರಾಮ, ಬಸವರಾಜ, ಮೌನೇಶ, ದುರ್ಗಪ್ಪ ಇನ್ನಿತರರು ಗಟ್ಟಿ ಧ್ವನಿಯಿಂದ ಬಹಳಷ್ಟು ಮನನೊಂದು ತಮ್ಮ ನೋವನ್ನ ಹಂಚಿಕೊಂಡ್ರು. ಸರ್ಕಾರ ಮಾತ್ರ ಅನ್ನಭಾಗ್ಯಕ್ಕೆ ತಿಂಗಳು 100 ಕೋಟಿ ಖರ್ಚು ಮಾಡಿದ್ರೆ ಇರ್ಕಲ್ನಂತಹ ಗ್ರಾಮಕ್ಕೆ ದಾಸ್ತಾನುದಾರರು ಅನ್ನಭಾಗ್ಯ ಹಾಕಿ ಮುಗ್ಧ ಮನಸ್ಸಿನ ಜನರಿಗೆ ಮೋಸ ಮಾಡುತ್ತಿರುವುದು ಎಷ್ಟು ಸರಿ? ಈ ಬಗ್ಗೆ ಮಾನ್ವಿ ತಾಲೂಕು ಆಹಾರ ಸರಬರಾಜು ಅಧಿಕಾರಿಗೆ ಕಾಲ್ ಮಾಡಿದ್ರೆ ನೋ ರೆಸ್ಪಾನ್ಸ್. ಹೀಗಾಗಿ ಈಗಲಾದರೂ ಕ್ಷೇತ್ರದ ಶಾಸಕರು, ಪಂಚ ಗ್ಯಾರಂಟಿ ಸಮಿತಿಯವರು ಇರಕಲ್ ಗ್ರಾಮಕ್ಕೆ ಅನ್ನಭಾಗ್ಯವನ್ನ ಸರಿಯಾಗಿ ತಲುಪುವಂತಹ ಕೆಲಸ ಮಾಡಬೇಕು. ಆತ್ಮೀಯ ವೀಕ್ಷಕ ಬಂಧುಗಳೇ, ಇಂದು ನಾವು ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿನ ಇರಕಲ್ ಗ್ರಾಮದಲ್ಲಿದ್ದೀವಿ. ಕಾರಣ ಇಷ್ಟೇ, ಈ ಒಂದು ಅನ್ನಭಾಗ್ಯ ಅಂತಕ್ಕಂಥ ಯೋಜನೆಯಲ್ಲಿ ಕಳೆದ 4 ತಿಂಗಳಿಂದ ಈ ಒಂದು ಗ್ರಾಮಕ್ಕೆ ಅನ್ನಭಾಗ್ಯ ಇಲ್ಲ, ಯಾವುದು ಅಕ್ಕಿ ಇಲ್ಲ ಅಂತಕ್ಕಂಥ ಮಾತನ್ನು ಕೂಡ ಗ್ರಾಮಸ್ಥರು ಸ್ವತಃ ಹೆಣ್ಮಕ್ಕಳೇ ತಾವು ಮುಂದೆ ಬಂದಿದ್ದಾರೆ. ಇವತ್ತು ಈಗಾಗಲೇ ಅನೇಕ ರೀತಿ ಇರ್ತಕ್ಕಂಥ ಪಂಚ ಗ್ಯಾರಂಟಿಗಳಲ್ಲಿ ಕೂಡ ಒಂದಾಗಿರ್ತಕ್ಕಂಥ ಅನ್ನಭಾಗ್ಯ ಇರಕಲ್ ಗ್ರಾಮದಲ್ಲಿ ಕೂಡ ಇವತ್ತಿಗೆ ಬರೋಬ್ಬರಿ 4 ತಿಂಗಳು ಅಂತಕ್ಕಂಥ ಮಾತನ್ನು ಕೇಳ್ತಾರೆ. ಯಾಕಂದರೆ ಇಲ್ಲಿ ದಾಸ್ತಾನು ಮಾಡ್ತಕ್ಕಂಥ ಹಂಚಿಕೆದಾರರು ಕಳೆದ 4 ತಿಂಗಳಿಂದ ಹೆಬ್ಬಟ್ಟನ್ನು ಹಾಕ್ಯಾರ. ಆದರೆ ಯಾವುದೇ ರೀತಿ ಇರ್ತಕ್ಕಂಥ ಅವರಿಗೆ ಅಕ್ಕಿ ಇಲ್ಲ, ಇನ್ನಿತರ ಒಂದು ಆಹಾರ ಇಲ್ಲ ಅಂತಕ್ಕಂಥ ಮಾತನ್ನು ಕೂಡ ಇಲ್ಲಿ ಗ್ರಾಮಸ್ಥರು ಹೇಳ್ತಾರೆ. ನಾವು ಸ್ವತಃ ಈ ಅವರ ಸಮಸ್ಯೆಯನ್ನು ಆಲಿಸೋಣ ಬನ್ನಿ. ಅಮ್ಮ, ನಿಮ್ಮ ಹೆಸರು? ಶ್ರೀದೇವಿ. ಏನಮ್ಮ ನಿಮ್ಮ ಸಮಸ್ಯೆ? ನಮ್ಮ ಸಮಸ್ಯೆ ನೋಡ್ರಿ, ನಮ್ಗೆ ತಿಂಗಳು ಅಕ್ಕಿ ಕೊಡಂಗಿಲ್ಲ. ಅವನು ಯಾವಾಗ ರಾಸನ ಕೊಡಕ್ ಕೈತಾನೈತೆ ನಮ್ಮೂರಿಗೆ ಸರಿ ರಾಸನ್ ಕೊಡಂಗಿಲ್ಲ. 4 ತಿಂಗಳು ಅನ್ನಂಗಿಲ್ಲ, 3 ತಿಂಗಳು ಅನ್ನಂಗಿಲ್ಲ. ಸರಿ ಸಂಚಿಗೆ ಹಂಚಲ್ಲ. ಸರಿ 1 ತಿಂಗಳು ಕೊಟ್ರೆ 4 ತಿಂಗಳು ಬಿಡ್ತಾನ. 4 ತಿಂಗಳು ಹೋದ್ಮೇಲೆ ಮತ್ತೆ ಅಂಗಡಿಗೆ ತರಬೇಕು. ಈ ತರ ನಮ್ಗೆ ಇದು ಬಿಡ್ತಾರೆ. ಈಗ ಬರೋಬ್ಬರಿ ಹಂಚಲ್ ಎಷ್ಟು ಈಗ ಒಬ್ಬೊಬ್ಬರಿಗೆ 4 ತಿಂಗಳು ಕೊಟ್ಟಿಲ್ಲ, ಒಬ್ಬರಿಗೆ 2 ತಿಂಗಳು ಕೊಟ್ಟಿಲ್ಲ, ನಮ್ಗೆ 2 ತಿಂಗಳು ಕೊಟ್ಟಿಲ್ಲ. ನಿಮಗೆ ತಂಬಾಕಿರ ಮಗ ಎಲ್ಲ ತಂಬ ಹಾಕಿರಿ. ತಂಬ ಹಾಕಿ ಎಷ್ಟು ತಮಗೆ? 2 ತಿಂಗಳು ಆಯ್ತು. ನಾವು ಕಂಟಿನ್ಯೂ ತಂಬ ಹಾಕಿರಿ. ತಂಬ ಹಾಕಿವ್ರಿ. ತಂಬ ಹಾಕಿದ್ರೆ ಮತ್ತೆ ತಂಬ ಯಾಕೆ ಹಾಕಿರಮ್ಮ? ರೇಷನ್ ಕೊಡೋದೆ ಮತ್ತೆ ಕೊಡ್ತಾನ ಅನ್ನೋದು ಹಾಕದ್ರಿ. ನಾಳೆಗೆ ಬಂದು ಅನ್ಸ್ತೀನಿ ಅಂತಾನ, ನಾಳೆಗೆ ಅನ್ಸ್ತೀನಿ ಅಂತಾನ, ಅಂದಿಗೆಸಿ ಹೆಬ್ಬಟ್ಟು ಹಾಕ್ಸ್ಕೊಂಡು ಹೋಗ್ತಾನ. ಹಂಚಲ್ಲ. ಇದರಂಗಿ ಬರೋಬ್ಬರಿ 4 ತಿಂಗಳು 4 ತಿಂಗಳ ನೋಡ್ರಿ. ಈಗ ಆತ ರಾಸನ್ ಹಂಚ ಕಟ್ಟಿದ್ದು ಇಷ್ಟೇ ನೋಡೈತೆ. ಎಷ್ಟು ವರ್ಷ ಮನ್ಸ? ಈಗ 2 ವರ್ಷ ಆಯ್ತೇನ್ರಿ, 3 ವರ್ಷ ಆಯ್ತು. ಇದೇ ಸಮಸ್ಯೆ. ಯಾರ ಮನ್ಸಕ್ಕಂತ ರೇಷನ್ ಅಲ್ಲಿ ಯಾವ ಸರ್? ಯಾರ ಅನ್ಸರ್? ಯಾರು ನಿಮ್ಗೆ ರೇಷನ್? ಅವರು ಬಸಪುರದಪ್ಪ ಅವ್ರ ಅನ್ಸಕತ್ತಾರ. ಮತ್ತೆ ಈ ಸಮಸ್ಯೆ ಬಗ್ಗೆ ನಿಮ್ಮ ಕ್ಷೇತ್ರದ ಶಾಸಕರು ಯಾರು ಗ್ರಾಮಕ್ಕೆ ಬಂದ್ರು? ಅವ್ರಿಗೆ ನಮ್ಮ ಎಮ್ ಎಲ್ ಅವ್ರಿಗೆ ಹೇಳಿಲ್ಲಮ್ಮ? ಯಾಕಂದ್ರೆ ಹೆಸರು? ನನ್ನ ಹೆಸರು ನಮ್ಮನಮ್ಮ. ಅಕ್ಕಿ ನಿಮ್ಗೆ ಹಂಚಲ್ಲ? ಇಲ್ಲ, 4 ತಿಂಗಳದ್ದು ಕೊಟ್ಟಿಲ್ಲ ನೋಡ್ರಿ ನನಗೆ. ಇಲ್ಲ, 4 ತಿಂಗಳದ್ದು ಅಕ್ಕಿ ಇದೇವನ ಅಂತ ಹೇಳಿ ಇಲ್ಲ ಅಂತ ಆಗ್ಯಾವ ಅಂತ ಹೇಳ್ಬಿಟ್ರಿ. ಹೋಗೇ ಇಲ್ಲ ನಾವು. ಆಮೇಲೆ ನಿಮ್ಮ ಊರಾಗ ಅಕ್ಕಿ ಹಂಚಕ್ ಒಂದು ಸ್ಥಳ ಇಲ್ಲಮ್ಮ? ಇಲ್ಲೇ ಅನ್ಸ್ತಾರ? ಇವಾಗ ಮಿಲ್ಲಿ ಅಂತಾರೆ, ಇವಾಗ ನಲ್ಲಿ ಅಂತಾರೆ, ಎಲ್ಲಿ ಬೇಕಲ್ಲ ಕೊಟ್ಟು ಹೋಗ್ತಾರೆ. ಮತ್ತೆ ಒಂದು ಸ್ಥಳ ಏನಲ್ಲ ಅಂದ್ರೆ ಒಟ್ಟು ಗೋಯಿಂದ ಹೆಂಗ್ ಬರ್ತಂಗ್ ಬಿಟ್ಟ ಒಟ್ಟು ಗಾಳಿ ತುರ್ಕೊಂಬಿಡ ಹಿಂಗೆ ಒಟ್ಟ. ಮತ್ತೆ ಇಷ್ಟಾಗಿತ್ತು.
ಮತ್ತೆ ಎಲ್ಲಮ್ಮ ನಿಮ್ದು ಅದ ಸಮಸ್ಯೆನಮ್ಮ? ಅದ ಸಮಸ್ಯೆ 2 ತಿಂಗಳ ಆತಿ ರಾಸನ್ ಕೊಟ್ಟಿಲ್ಲ ಚಜ್ಜಿ ಹೊಡೆದು ಸಂಗತಿ ಮಾಡ್ಕೊಂಡು ಹೋಗ್ತದೆ ನೀವು ತಿನ್ನಕತ್ತೀರಿ ಯಾಕೆ ಇಲ್ಲದಕ್ಕ? ಅದಕ್ಕೆ ಚಜ್ಜಿ ಸಂಗತಿ ಮಾಡ್ತೀವಿ ಇವತ್ತಿಗೆ 5 ದಿವಸ ಆಯ್ತು 5 ದಿವಸ ಆಯ್ತು ಇದೇ ಸಮಸ್ಯೆ ಮತ್ತೆ ಹೆಂಗಮ್ಮ ನೀವು ಇಷ್ಟೆಲ್ಲ ಇದು ಮಾಡ್ರಿ? ಯಾರದಾರ್ರಿ ನೀವು ಒಂದಿಟ್ಟು ಅಲ್ಲಮ್ಮ ನೀವೆಲ್ಲ ಓಟ್ ಹಾಕ್ತಾರಲ್ಲ ಓಟು ಅವ್ರಿಗೆ ಓಟ್ ಬಂದ್ರೆ ಹಾಕ್ತಾರೆ ಹೇಳಿರಿ ಎಲ್ಲ ಸಮಸ್ಯೆಗಳನ್ನ ಯಾಕೆ ಅವ್ರ ವಿಷಯ ಮುಟ್ಸ್ಬೇಕು ಅವ್ರಿಗೆ ಯಾಕಂದ್ರೆ ಅವ್ರು ಏನ್ ಮಾಡ್ತಾರೆ ಅಧಿಕಾರಿಗಳು ಹೇಳ್ತಾರೆ ಊರಾಗೆ ಬಂದಾಗ ಅವ್ರೆ ಕೂಲಿ ಹೋಗಲ್ಲ ಏನಿಲ್ಲ ಊರಾಗೆ ಆಮೇಲೆ ಮಂಚಕ್ಕೆ ಒಂದು ಒಟ್ಟು ನಿಮ್ಗೆ ಒಂದು ಸ್ಥಳ ನಿಲ್ಲ ಹೊಟ್ಟೆಲ್ಲ ಇಂತೆಲ್ಲ ಅಂತ ಸ್ಥಳ ನಿಗದಿ ಮಾಡಿಲ್ಲ ಯಾಕಂದ್ರೆ ಒಂದು ಸ್ಥಳ ನಿಗದಿ ಮಾಡ್ಬೇಕು ಜನರಿಗೆ ಗೊತ್ತಾಗುತ್ತಲ್ಲ. ಬಸಾಪುರಕ್ಕೆ ಬರ್ರಿ ತಿಂಗಳ ಅನ್ಸುತ್ತಂತ ಬಸಾಪುರಕ್ಕೆ ಹೋದ್ರನ 2 ತಿಂಗಳ ಐತೆ ರಾಸನಿಲ್ಲ ಒಬ್ಬೊಬ್ರಿಗೆ 4 ತಿಂಗಳದಿಲ್ಲ ಒಬ್ರಿಗೆ 2 ತಿಂಗಳದಿಲ್ಲ ನಮಗಂತ ಒಂದು ಕಾಳ ಅಕ್ಕಿಲ್ಲ ನೋಡ್ರಿ ಸಮಿತಿ ಮಾಡ್ಕೊಂಡು ನೋಡ್ತೀವಿ ಸತ್ಯದಿಂದ ಮತ್ತೆ ಸಮಿತಿ ಮಾಡ್ಕೊಂಡು ತಮ್ಗೆ ಗೊತ್ತಿರೋ ಹಂಗೆ ಈಗಾಗಲೇ ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ಕೂಡ ಏನ್ ಮಾಡ್ಯಾರ ಸಹಿ ಮಾಡ್ಯಾರ ಬಟ್ ಯಾವುದೇ ರೀತಿ ಇರ್ತಕ್ಕಂಥ ರೇಷನ್ ಹಂಚಲ್ಲ. ಇದು ನಿಜವಾಗಲೂ ರೈತರಿಗೆ ಮಾಡ್ತಕ್ಕಂಥ ಭಾಳ ಅನ್ಯಾಯ. ಒಂದು ರೀತಿಯಾಗಿ ಹೇಳ್ತಾರಲ್ಲ ದೇವ್ರ ಹೊರೆ ಕೊಟ್ಟರು ಕೂಡ ಪೂಜಾರಿ ಹೊರೆ ಕೊಡಂತಕ್ಕಂಥ ಮಾತನ್ನು ಕೂಡ ಸರ್ಕಾರ ಕೊಟ್ಟರು ಕೂಡ ಇಲ್ಲಿರ್ತಕ್ಕಂಥ ಸ್ಥಳೀಯ ಅಧಿಕಾರಿ ಕೊಡ್ತಿರ್ತಕ್ಕಂಥ ತೀವ್ರ ನಾಚಿಕೆ ಇಡ್ತಕ್ಕಂಥ ಸಂಗತಿ ಅಂತಕ್ಕಂಥ ಮಾತನ್ನು ಕೂಡ ಹೇಳ್ಬೇಕಂತ ಶ್ರೀನಿವಾಸ ಅವರು ಇದ್ದಾರೆ ಅವ್ರನ್ನ ಕೇಳೋಣ ಬನ್ನಿ. ಹಾಂ ಹೇಳ್ರಿ. ಅದೇ ರಾಶನ್ ದೊಡ್ಡ ಸಮಸ್ಯೆ ಆಗ್ಬಿಡತ್ರಿ. ಮತ್ತೇನು ತಿಂಗಳ ಸರಿಯಾಗಿ ಹಚ್ತಾ ಇಲ್ಲ. ಆಮೇಲೆ ಅವ್ರು ಏನಂತಾರ ಬಸಾಪುರ ಕೊಡ್ತಾರ, ಆಮೇಲೆ ಸೆಕೆಂಡ್ ಇಲ್ಲಿ ತಂದು ಹಚ್ತಾರ, ಆಮೇಲೆ ತಂಬ ಹಾಕಿ ಅಂತಾರ ಹೋಗ್ಬಿಡ್ತಾರ. ಇವ್ರ ಹೆಣ್ಮಕ್ಳು ಇದ್ರ ನೀವು ಎದುರೆ ಏನೇನು ಸತ್ರಿ ಅಂತ ನಮಗ್ ಕೇಳ್ತಾರ. ಅವ್ರಿಗೆ ಏನು ಉತ್ತರ ಕೊಡಕ್ ಆಗಲ್ಲ ನಮ್ಗೆ. ಮತ್ತೆ ಮೊನ್ನೆ ತಹಶೀಲ್ದಾರ್ಗೆ ಮಾತಾಡಿದೆ, ಹೆಣ್ಮಕ್ಳು ಹೇಳಿದ್ರು ಯಾರಿಗಾರ ಮಾತಾಡಪ್ಪ ತರ್ಸು ಅಂತಂದ್ರು. ತಹಶೀಲ್ದಾರ್ ಮಸ್ಕಿ ತಹಶೀಲ್ದಾರ್ಗೆ ಮಾತಾಡಿ ಫೋನ್ಯಾಗ ಕರೆ ಮಾಡಿ ಅವ್ರು ಏನಂದ್ರಂದ್ರೆ ಕೇಳಿದ್ರು ರಾಸನ್ ಮಾತಾಡಿಲ್ಲ ಸರ್, ಸ್ವಲ್ಪ ದಯವಿಟ್ಟು ನಮ್ಮೂರಾಗ ಹಬ್ಬ ಬಂದೈತೆ ಸ್ವಲ್ಪ ಹಂಚ್ರಿ ಅಂತ ಕೇಳಿದ್ವಿ. ಅವ್ರು ಏನಂದ್ರು ನಾನು ಹೇಳ್ತೀನಿ ನೀವು ಫುಡ್ ಆಫೀಸರಿಗೆ ಮಾತಾಡ್ರಿ ಅಂತಂದ್ರು. ಫುಡ್ ಆಫೀಸರಿಗೆ ನಾವು ಮಾತಾಡೋದಕ್ಕಿಂತ ನೀವು ಅಧಿಕಾರಿಗಳಿರ್ತಾರೆ ತಾವು ಮಾತಾಡ್ರಿ, ನೀವು ಮಾತಾಡಿಂದ ಅವ್ರು ಹಂಚ್ತಾರ ಸ್ವಲ್ಪ ಹೇಳ್ರಿ ಅಂತಂದ್ರು. ಇಲ್ಲ ನಾನು ಹೇಳ್ತೀನಿ ಆಮೇಲೆ ನೀವು ಫುಡ್ ಆಫೀಸರಿಗೆ ಹೋಗಿ ಭೇಟಿ ಆಗ್ಬಿಡಿ ಅಂತ ಹೇಳಿ. ಮತ್ತೇನು ಮತ್ತೇನು ಸಮಸ್ಯೆ ಅಂದ್ರೆ ಈಗ ಅನ್ನ ಭಾಗ್ಯ ಮಾಡ್ಯಾರ. ಅನ್ನ ಭಾಗ್ಯ ಮಾಡಿದ್ದು ನಮ್ಗೆ ಲಾಭ ಇಲ್ಲ. ಎಲ್ಲ ಕಡೆ ಲಾಭ ಇರ್ಬೋದು, ಇರ್ಕಲ್ ಗ್ರಾಮಕ್ಕೆ ಮಾತ್ರ ನಮ್ಮ ಪಡಿತರ ಚೀಟ್ ಎಂಬುದು ಏನೈತಲ್ಲ ನಮ್ದು ಪರದಾಟ ಆಗಿ ಹೋಗೈತೆ. ಪರದಾಟ ಆಗೈತೆ ಕಾರಣ ನಮ್ಗೆ ನೀರಾವರಿ ಇಲ್ಲ. ಮತ್ತೆ ನಾವು ಸೊಸೈಟಿ ತಂದದ್ದೇ ಹೆಚ್ಚಾನೆಚ್ಚು ನಾವು ತಿಂತಕ್ಕಂಥ ಆಹಾರ ಅದು ಜೋಳ ಬೆಳಿತೀವಿ. ಹೆಚ್ಚಿಂದು ಬೇಕಂದ್ರೆ ರೈಸ್ ಬೇಕು ಅನ್ನ. ಅದೇ ಕಾರಣಕ್ಕಾಗಿ ನಾವು MLA ಭೇಟಿ ಆಗಿವಿ ಒಂದ್ಸಲ. ಅವ್ರೇನಾದ್ರೆ ಎಲ್ಲ ತಿತ್ತುವಪ್ಪ ಮತ್ತೆ ಅವರು ಇನ್ನೊಬ್ಬರಿಂದ ಅಂಗಡಿ ಇರ್ತಕ್ಕಂಥ ಅಂಗಡಿನ ಇನ್ನೊಬ್ಬರ ಹೆಸರಲ್ಲಿ ಮಾಡಿದ್ವಿ. ಅದೇ ಕಾರಣಕ್ಕಾಗಿ ಏನ್ ಮಾಡ್ಯಾರ ಅವರು ಸ್ವಲ್ಪ ಸಾಲ್ಟೇಜ್ ಬರುವ ಸಮಸ್ಯೆ ನಮಗೂ ಹೇಳಿದ್ರು. ನಮ್ಮ ಊರಿನವರು ಮನಸ್ಸು ಮಾಡಿ ಆ ಸಾಲ್ಟೇಜ್ ಅನ್ನು ತಿದ್ದುಪಡಿ ಮಾಡಿದ್ರು. ಒಂದ್ಸಲ 2 ತಿಂಗಳದ್ದು ಬಿಟ್ಟಿವಿ, ಒಂದ್ಸಲ 1 ತಿಂಗಳದ್ದು ಬಿಟ್ಟಿವಿ. ಅವ್ರಿಗೆ ಏನೇನು ಅನಾಹುತ ಆತಂದ್ರೆ ನಾವು ಅವ್ರಿಗೆ ಪ್ರಾಬ್ಲಮ್ ಸಾಲ್ವ್ ಮಾಡಿವಿ. ನಾವು ಇಲ್ಲಿ ನಾವು ಇರ್ತಕ್ಕಂಥ ಊರಿನ ಜನರು ಅವ್ರ ಮೇಲೆ ಹೊರೆ ಆಗ್ಬಿಡ್ದು. ನಮ್ಗೆ ಹೆಂಗನ ತಂದು ಅಕ್ಕಿ ಹಾಕ್ಲಿ ಅಂತೇಳಿ ಅವ್ರಿಗೋಸ್ಕರ ನಾವು ಅವ್ರಿಗೆ ಸಲಹೆ ಮಾಡಿದ್ವಿ ಹೊರತು ನಮಗೆ ತ್ರಾಸ ಮಾಡಿದ್ರು. ಲಾಭ ಇಲ್ಲ. ಮತ್ತೆ ಒಂದು ಸಲ ನಾವು ಹೇಳ್ಬೇಕು, ಅವ್ರಿಗೆ ಹೊಂದಾಣಿಕೆ ಆಗ್ಬೇಕು. ನಾವು ಯಾರಿಗೆ ಆಗ್ಬೇಕು, ಪಡಿತರ ಚೀಟಿ ಹಂಚು ರಾಸನ್ ಹಂಚೋರಿಗೆ ಅವ್ರಿಗೆ ಹೊಂದಿಕೆ ಆದ್ರೂ ಅವ್ರು ನಮ್ಮ ಮಾತು ಕೇಳವಲ್ರು. 1 ತಿಂಗಳದ್ದು ಹಂಚ್ತಾರ, ಬೇಡ 2 ತಿಂಗಳದ್ದು ಹಂಚ್ತಾರ, ಮತ್ತೆ 2 ತಿಂಗಳದ್ದು ಗ್ಯಾಪ್ ಮಾಡಿರ್ತಾರೆ. ಮತ್ತೆ ಹೆಬ್ಬಟ್ಟು ಹಾಕ್ಸಿ ಅಂತಾರೆ, ಅದು 2 ತಿಂಗಳದ್ದು ಹೆಬ್ಬಟ್ಟು ಹಾಕ್ಸಿ ಹಾಕಿ ತಿರ್ಗಾ 2 ತಿಂಗಳದ್ದು ಟೋಟಲ್ ಬ್ಯಾಲೆನ್ಸ್ 3 ತಿಂಗಳದ್ದು 4 ತಿಂಗಳದ್ದು ಬ್ಯಾಲೆನ್ಸ್ ಉಳಿಸ್ಕೇಸಿ ನಿಮ್ಗೆ ಮತ್ತೆ ಒಂದ್ಸಲ ಹೆಬ್ಬಟ್ಟು ಹಾಕ್ರಮ್ಮ ಮತ್ತೆ ನಾವು ಹಾಕ್ರಿ ನಿಮ್ಮ ಊರವ್ರಿಗೆ ಹೇಳ್ರಿ ನಮ್ಗೆ ಕೇಳ್ಕೊಂತಾರೆ. ಇದೊಂದ್ಸಲ ಹಾಕ್ಸ್ಬಿಟ್ರಿ ನಾವು ಹೆಬ್ಬಟ್ಟು ಹಾಕ್ಸಿರಪ್ಪ ಅಂದ್ರೆ ನಿಮ್ಗೆ ನಾವು ರಾಸನ್ ತಂದು ಹಂಚ್ತೀವಿ. ನೀವೇನು ಇಲ್ಲೇ ಬಂದು ಹಂಚ್ತೀನಿ ಅಂದ್ರೆ ಪ್ರತಿ ತಿಂಗಳು ನಮಗೆ ಬಂದು ಹೆಬ್ಬಟ್ಟು ಹಾಕ್ಸಂದು ಅಕ್ಕಿ ಕೊಟ್ಟು ಹೋಗ್ಬೇಕು. ಯಾಕಂದ್ರೆ ಕಾಲಿರ್ಲಾರ್ದಾರ ಅದಾರ, ಒಬ್ಬೊಬ್ರು ಹೆಣ್ಮಕ್ಳು, ಒಬ್ಬೊಬ್ರು ಒಂಟಿ ಮನೆಯವ್ರು ಅದಾರ, ನಾವಿದ್ದಾರ ಗಾಡಿ ಇದ್ದಾರ ಹೋಗಿ ತರ್ತು ಅಂತ ತಿಳ್ಕರಿ ಆಗ್ಲಾರ್ದು. ನಮ್ಮ ಊರಾಗ ಯಾವ ಊರಿಗೆ ಯಾವ ಕಡೆ ಹೋದ್ರೂ 5 ರಿಂದ 6 ಕಿಲೋಮೀಟರ್ ನಾವು ರೌಂಡ್ ಹಾಕ್ಬೇಕು. ಆಗ್ಲೇ ಅದೇ ಕಾರಣಕ್ಕಾಗಿ ಅವ್ರು ಬಂದು ಇಲ್ಲೇ ಹಂಚ್ತಾರಂತ ತಮ್ಮಲ್ಲಿ ಮನೆ ಮಾಡಿಕೊಳ್ತೀವಿ. ಹೇಳ್ಬೇಕಂದ್ರೆ ಈಗ ಏನಲ್ರಿ 2 ತಿಂಗಳು ಆಯ್ತು, 3 ತಿಂಗಳ ರನ್ನಿಂಗ್ 28ಕ್ಕೆ ಬರ್ತಾನೆ ಕೊಡ್ತೀನಿ, ನಾಳೆ ಕೊಡ್ತೀನಿ ಅಂತ ಹೇಳ್ತಾನೆ. ಫೋನ್ ಮಾಡಿದ್ರೆ ರೆಸ್ಪಾನ್ಸ್ ಮಾಡಲ್ಲ. ಎತ್ತಿನಪ್ಪ ನಾಳೆ ಬರ್ತೀನಿ, ಅಕ್ಕೆ ಬರ್ತಾ ಇದೀನಿ ಮಾನಿ ಗಂಟಕ್ಕೆ ಗಾಡಿ ಅಂತ ಹೇಳ್ತಾನೆ. ಆಮೇಲೆ ಏನು ಬರಲ್ಲ. ಮತ್ತೆ 3 ತಿಂಗಳು ಬರ್ತಾನೆ. ಆಯ್ತು ಹೆಬ್ಬೆಟ್ ಹಾಕ್ಸಿ ಅಂತಾನೆ 3 ತಿಂಗಳು 9 ಸಲ ಕೊಡ್ತೀನಿ ಅಂತಾನೆ. ಮತ್ತೆ ಕೊಡೋದಿಲ್ಲ. ಈ ನಡಬರ್ಕ ಒಂದು 2-3 ಸಲ ಹಿಂಗೆ ಮಾಡ್ಯಾರ. 2-3 ತಿಂಗಳದ್ದು ಬಿಟ್ಟು ಅದು ಹೋಗಲ್ಲ. ಇವಾಗ ತಿಂಗಳು ಸರಿಯಾಗಿ ಆಗ್ತಾ ಇಲ್ಲ.
ಇದೇ ಪ್ರಾಬ್ಲಮ್ ಈಗ ರೇಷನ್ಸ್ ಪ್ರಕಾರ ನಿಗದಿತವಾಗಿರ್ತಕ್ಕಂಥ ಒಂದು ಸಮಯ ಇರುತ್ತೆ ಒಂದು ತಿಂಗಳಲ್ಲಿ ಈ ತಿಂಗಳ 28 ನಾಳೆ ಬಗ್ಗೆ ಇವತ್ತೇ ನಮ್ಮ ಮಾಡ್ತಾರೆ ಸರಿಯಾಗಿ ರೇಷನ್ ಕೊಡೋದು ಏನು ಕೊಡೋದು ನಿಮ್ಗೆ ಕೊಡ್ತಾರೆ ಒಟ್ಟು ನಿಮ್ಗೆ ನಮ್ಮ ವರ್ತನೆ ಮಾಡ್ತಾರೆ ಸರಿ ಕೊಡೋದು ಏನು ಕೊಟ್ಟಿರ್ತಾರೆ ಆ ಥರ ಮಾಡ್ತಾರೆ ಅವರು ಅಂದ್ರೆ ಒಟ್ಟ ನಿಗದಿಲ್ಲ ಸಮಯದಲ್ಲಿ ನೀವು ಒಟ್ಟ ಏನಿಲ್ಲ ಅವ್ರು ಇಷ್ಟ ಬಂದ ಬರ್ತಾರೆ ಇಷ್ಟ ಬಂದ ಹೋದಾರೆ ಇಷ್ಟು ತಿರುಗಿಸ್ತಾರ ಅಂದ್ರೆ ಯಾರ